ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಇಷ್ಟು ದಿನ ನಾವು ಆಡಿದ್ದೇ ಆಟ ಅಂತಿದ್ದ ಕೆಲ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ಬಣಗಳನ್ನು ಕಟ್ಕೊಂಡು ಎಲೆಕ್ಷನ್ನಲ್ಲೂ ಸರಿಯಾಗಿ ಕೆಲಸ ಮಾಡದ ಕಾರ್ಯಕರ್ತರು ಹಾಗೂ ಲೀಡರ್ಸ್ಗೆ ವಾರ್ನಿಂಗ್ ಕೂಡ ನೀಡಿದ್ದಾರೆ. ಅದರಲ್ಲೂ ಬೈ ಎಲೆಕ್ಷನ್ ಸೋತಿರೋ ಸಿಟ್ನಲ್ಲಿದ್ದು ಮತ್ತೆ ಬಣ ಅಂತ ಹೋದರೆ ಕಠಿಣ ಕ್ರಮ ಫಿಕ್ಸ್ ಅಂತಲೂ ಕೂಡ ಸೂಚಿಸಿದ್ದಾರೆ. ರಾಜ್ಯ ಬಿಜೆಪಿ ಲೀಡರ್ಸ್ಗೆ ನಿತಿನ್ ನವೀನ್ ಶಾ ಬಣ ಬಡಿದಾಟ ಬಿಡದಿದ್ರೆ ಕ್ರಮ ಫಿಕ್ಸ್ ಎಂದು ವಾರ್ನಿಂಗ್. ಎರಡು 2028ರ ಎಲೆಕ್ಷನ್ ಹತ್ತಿರ ಬರ್ತದೆ. ಎಲ್ಲ ಪಕ್ಷಗಳು ಈಗಾಗಲೇ ಕೆಲಸ ಶುರು ಮಾಡಿಕೊಂಡಿವೆ. ಅದರಲ್ಲೂ ಈಗಾಗಲೇ ನಡೆದಿರೋ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದ್ರು ಸಾರ್ವತ್ರಿಕ ಎಲೆಕ್ಷನ್ನಲ್ಲಿ ಗೆಲ್ಲಲೇಬೇಕು ಅಂತ ಪಟ್ಟು ಹಿಡಿದು ರಣತಂತ್ರ ರೂಪಿಸುತ್ತಿದೆ. ಈಗ ಅದೇ ವಿಚಾರಕ್ಕೆ ಹೈಕಮಾಂಡ್ ಕೂಡ ಲೋಕಲ್ ಲೀಡರ್ಸ್ಗೆ ಶಾಕ್ ಕೊಟ್ಟಿದೆ. ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ರಾಜ್ಯ ಸಮಿತಿಯ ಸಭೆಯಲ್ಲಿ ನಾಯಕರಿಗೆ ಅಕ್ಷರಶಃ ಬೆವರಿಳಿಸಿದ್ದಾರೆ. ಕೇವಲ ಭಾಷಣ ಬಿಗಿಯುವುದಕ್ಕೆ ಸೀಮಿತವಾಗದ ನವೀನ್ ನೇರವಾಗಿಯೇ ಸಭೆಯಲ್ಲಿದ್ದ ಶಾಸಕರು ಮತ್ತು ಪದಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಷ್ಟು ದಿನ ಪಕ್ಷದಲ್ಲಿ ಏನು ಕೆಲಸ ಮಾಡಿದ್ದೀರಿ? ನಿತಿನ್ ಪ್ರಶ್ನೆಗೆ ಕೆಲ ಪ್ರಮುಖರೇ ಕಂಗಾಲು. ಇನ್ನು ನಿಮಗೆ ಪಕ್ಷದಲ್ಲಿ ಕೊಟ್ಟ ಜವಾಬ್ದಾರಿ ಏನು? ಇಷ್ಟು ದಿನ ನೀವು ಏನು ಕೆಲಸ ಮಾಡಿದ್ದೀರಿ? ಸ್ವಲ್ಪ ವಿವರಿಸಿ ಹೇಳಿ ಎಂದು ಕೇಳುತ್ತಿದ್ದಂತೆ ಸಭೆಯಲ್ಲಿದ್ದ ಕೆಲ ಪ್ರಮುಖರು ಉತ್ತರಿಸಲಾಗದೆ ತಡಬಡಾಯಿಸಿದ್ದಾರೆ. ತಮ್ಮ ಜವಾಬ್ದಾರಿ ಏನು ಎನ್ನುವುದನ್ನು ವಿವರಿಸಲು ಪರದಾಡಿದ ನಾಯಕರು ಸಭೆಯಲ್ಲೇ ತೀವ್ರ ಮುಜುಗರಕ್ಕೀಡಾಗಿದ್ದಾರೆ. ಇದಷ್ಟೇ ಅಲ್ಲ, ಭಿನ್ನಮತ ಅಥವಾ ಅಸಮಾಧಾನ ಇದ್ದರೆ ಬಹಿರಂಗವಾಗಿ ಗದ್ದಲ ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವ ನಿತಿನ್ ನವೀನ್ 1-to-1 ಚರ್ಚೆಗೆ ಮುಕ್ತ ಅವಕಾಶ ನೀಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಒಗೆಯಾಡುತ್ತಿರುವ ಬಡ ರಾಜಕೀಯಕ್ಕೆ ನಿತಿನ್ ನವೀನ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಮಗೆ ಹೇಗೆ ಸಕ್ಸಸ್ ಸಿಕ್ಕಿದೆ ಗೊತ್ತಾ? ಅಲ್ಲಿ ನಾವೆಲ್ಲರೂ ಒಂದೇ ಅಭಿಪ್ರಾಯದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಇಲ್ಲೂ ಹೋರಾಡಬೇಕು ಎಂದು ಹೇಳಿದ್ದಾರೆ. ಕೇವಲ ವೈಫಲ್ಯಗಳಿಂದ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ವಿಫಲತೆಯನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬಿಜೆಪಿಯ ಮುಖಂಡರುಗಳು ಇರಬಾರ್ದು ಅಂತಕ್ಕಂಥ ಕಿವಿ ಮಾತನ್ನು ಕೂಡ ಹೇಳಿದರು. ಅದಕ್ಕೆ ಅವರು ತಮಿಳುನಾಡಿನ ಉದಾಹರಣೆಯನ್ನು ಕೊಟ್ಟರು. ತಮಿಳುನಾಡಿನಲ್ಲಿ DMK ವೈಫಲ್ಯ ಎದ್ದು ಕಾಣ್ತಾ ಇತ್ತು. ಆ ವೈಫಲ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ವಿಶ್ವಾಸ AIDMKಗಿತ್ತು. ಮಧ್ಯದಲ್ಲಿ TVK ಅಂತ ಪಕ್ಷ DMKಯ ವೈಫಲ್ಯದ ಲಾಭವನ್ನು ಪಡೀತು. ಹಾಗಾಗಿ ಬಿಜೆಪಿಯ ನಾಯಕರುಗಳು ನೆಕ್ಸ್ಟ್ ನಮ್ಮದೇ ಅಧಿಕಾರ ಅಂತ ಸುಮ್ಮನೆ ಕೂರಬಾರ್ದು, ನೀವು ಪರ್ಯಾಯವನ್ನು ಕೊಡಬೇಕು. ಅಷ್ಟೇ ಅಲ್ಲ, ಕೇವಲ ಮಾಧ್ಯಮಗಳಿಗಾಗಿ ಹೋರಾಟ ಮಾಡಿದರೆ ಸಾಲದು. ಕ್ಯಾಮೆರಾ ಮುಂದೆ 4 ಜನ ನಿಂತು ಪೋಸ್ ಕೊಟ್ಟರೆ ಅದು ಹೋರಾಟ ಎನಿಸಿಕೊಳ್ಳುವುದಿಲ್ಲ. ಕಾಂಗ್ರೆಸ್ ಸರ್ಕಾರವನ್ನು ಹಿಮ್ಮೆಟ್ಟಿಸುವಂತಹ ತಳಮಟ್ಟದ ಹೋರಾಟಗಳು ಕಣ್ಣಿಗೆ ಕಾಣಿಸಬೇಕು ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಲ್ಲಿ ನಿತಿನ್ ನವೀನ್ ಅವರ ಈ ಎಚ್ಚರಿಕೆಯ ಮಾತು ರಾಜ್ಯ ಬಿಜೆಪಿಯಲ್ಲಿ ಹೊಸ ಸಂಚಲನ ಮೂಡಿಸಿರುವುದಂತೂ ಸುಳ್ಳಲ್ಲ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.